ಸಿನಿಮಾಗಳ ರೀತಿ ಬಿಗ್ ಬಾಸ್ ಸುದೀಪ್ ಅವರು ವೃತ್ತಿ ಜೀವನದ ಒಂದು ರೀತಿಯಾದಂಥ ಭಾಗ ಆಗೋಗ್ಬಿಟ್ಟಿದೆ. ನೀನು ಇಲ್ಲಿಂದ ಬಂದವಳು, ನೀನೊಬ್ಬ ಎಸ್ ಅಂತ ಅಂದಿದ್ರು. ಸೊ ರಕ್ಷಿತಾ ವಿರುದ್ಧ ಜಾತಿ ನಿಂದಕ ಪದ ಬಳಸಿದ್ದಾರೆ ಅಂತ ಕೆಲವರು ಹೇಳಿದರು. ಮಾರ್ಕ್ ಸಿನಿಮಾ ಪ್ರಚಾರದಲ್ಲಿರುವಂಥ ಸುದೀಪ್ ಅವರು ಒಂದಿಷ್ಟು ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ನಾನು ಎಸ್ ಎಂದು ಯಾಕೆ ಹೇಳಿದ್ದೀರಿ ಅಂತ ಕೇಳಿದ್ರೆ ಅವರು ಉತ್ತರ ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ, ಆಗ ಆ ಸ್ಪರ್ಧಿ ಹೇಳ್ತಾರೆ, ಇಲ್ಲ ಅಣ್ಣ, ಎಸ್ ಎಂದರೆ ಸಿಲ್ಲಿ, ಆ ಹುಡುಗಿ ರಕ್ಷಿತಾ ತುಂಬಾ ಸಿಲ್ಲಿ, ಹಾಗಾಗಿ ನಾನು ಎಸ್ ಅಂತ ಅಂದೆ ಅಂತ ಹೇಳ್ತಾರೆ ಅಂದ್ಕೊಳ್ಳೋಣ. ಆಗ ನಾನೇನ್ ಮಾಡಬೇಕು? ಇಲ್ಲ, ಎಸ್ ಎಂದರೆ ನನ್ನ ತಲೆಯಲ್ಲಿ ಬೇರೆ ಏನೋ ಅರ್ಥ ಇದೆ, ನನ್ನ ತಲೆಯಲ್ಲಿ ಇರುವ ಆ ಕೆಟ್ಟ ಅರ್ಥದ ಪದವನ್ನೇ ನೀವು ಬಳಸಿದ್ದೀರಿ ಅಂತ ಹೇಳಲು ಆಗುತ್ತಾ? ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಸಿನಿಮಾಗಳ ರೀತಿ ಬಿಗ್ ಬಾಸ್ ಸುದೀಪ್ ಅವರು ವೃತ್ತಿ ಜೀವನದ ಒಂದು ರೀತಿಯಾದಂಥ ಭಾಗ ಆಗೋಗ್ಬಿಟ್ಟಿದೆ. ಸುದೀಪ್ ಅವರು ಸಿನಿಮಾ ಪ್ರಚಾರಕ್ಕೆ ಹೋದರೂ ಕೂಡ ಬಿಗ್ ಬಾಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿಯೂ ಸಹ ಒಂದಿಷ್ಟು ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಡಿದಂಥ ಮಾತುಗಳ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ. ಗಮನಿಸ್ತಾ ಹೋದರೆ ನೋಡಿ, ಸುದೀಪ್ ಅವರು ಮಾತಾಡಿದ್ದು ಒಂದು ರೀತಿಯಾದಂಥ ಸರಿ ತಪ್ಪು ಹೀಗೆ ವಿಶ್ಲೇಷಣೆಗಳು ನಡೀತಾನೆ ಇರುತ್ತೆ ಆವಾಗ. ಈಗ ಸುದೀಪ್ ಅವರು ಒಂದಿಷ್ಟು ಈ ಸೀಸನ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಒಂದಿಷ್ಟು ಮಾತಾಡಿದಂಥ ಒಂದಿಷ್ಟು ಮಾತುಗಳು, ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಪಂಚಾಯಿತಿ ಬಂದಂಥ ಸಂದರ್ಭದಲ್ಲಿ ಈ ವಿಚಾರ ಚರ್ಚೆ ಆಗಬೇಕಾಗಿತ್ತು, ಆ ವಿಚಾರ ಚರ್ಚೆ ಆಗಬೇಕಾಗಿತ್ತು. ಬಟ್ ಆ ವಾರದಲ್ಲಿ ಆ ಚರ್ಚೆ ಆಗಲಿಲ್ಲ, ಈ ವಾರದಲ್ಲಿಯೂ ಕೂಡ ಚರ್ಚೆ ಆಗಲಿಲ್ಲ ಅನ್ನುವಂಥ ಭಾಳಷ್ಟು ಕರ್ನಾಟಕದ ಜನತೆ ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ. ಸೊ ಸಾಕಷ್ಟು ಜನರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದೀಗ ಸುದೀಪ್ ಅವರು ಕೂಡ ಈ ಸೀಸನ್ನ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯೊಬ್ಬರು ಆಡಿದಂಥ ಮತ್ತೊಂದು ಅಂತಂದರೆ ಈಗ ಮಾತಿನ ಬಗ್ಗೆ ವಿಶ್ಲೇಷಣೆ ಮಾಡಲಿಲ್ಲ ಎಂಬುದು ಯಾಕೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಾ ಇದೆ. ಯಾಕೆ ಅಂತಂದರೆ ಒಂದು ಕಡೆ ಗಮನಿಸ್ತಾ ಹೋದರೆ ನೋಡಿ, ಅಶ್ವಿನಿ ಗೌಡ ಅವರು ಬಳಸಿದಂಥ ಒಂದಿಷ್ಟು ಪದಗಳು, ಸೊ ರಕ್ಷಿತಾ ಅವರ ವಿರುದ್ಧ ಮಾತಾಡಿದಂಥ ಒಂದಿಷ್ಟು ಮಾತುಗಳು, ಇವೆಲ್ಲವೂ ಕೂಡ ಒಂದು ಕಡೆ ಯಾಕೆ ಚರ್ಚೆ ಮಾಡಲಿಲ್ಲ. ಈ ವಾರ ನಿಜವಾಗ್ಲೂ ಕೂಡ ಚರ್ಚೆ ಆಗಲೇಬೇಕಾಗಿರುವಂಥದ್ದು. ಈ ವಾರ ಚರ್ಚೆ ಆಗೇ ಆಗುತ್ತೆ, ಅಶ್ವಿನಿ ಗೌಡ ಅವ್ರನ್ನ ಕ್ಲಾಸ್ ತಗೋತಾರೆ ಸುದೀಪ್ ಅವರು ಅನ್ನುವಂಥ ಅಭಿಪ್ರಾಯಗಳು. ಯಾಕಂದರೆ ಬಿಗ್ ಬಾಸ್ನ ಪ್ರತಿಯೊಬ್ಬರು ಕೂಡ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರು ಪರ ವಿರೋಧ ಒಂದಿಷ್ಟು ಚರ್ಚೆ ಮಾಡುವಂಥದ್ದು ಗಮನಿಸಿದ್ವಿ. ನೋಡಿ, ಈಗ ಬಿಗ್ ಬಾಸ್ ಆರಂಭದ ಕೆಲ ವಾರದ ಬಳಿಕ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಜೊತೆ ಜಗಳ ಆಡುತ್ತಾ, ನಿನ್ನ ಬಟ್ಟೆ ನಿನ್ನ ಅವತಾರ ನೋಡಿದ್ರೆ ನೀನು ಇಲ್ಲಿಂದ ಬಂದವಳು, ನೀನೊಬ್ಬ ಎಸ್ ಅಂತ ಅಂದಿದ್ರು. ಸೊ ಅಶ್ವಿನಿ ಈ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಯಿತು. ಸೊ ರಕ್ಷಿತಾ ವಿರುದ್ಧ ಜಾತಿ ನಿಂದಕ ಪದ ಬಳಸಿದ್ದಾರೆ ಅಂತ ಕೆಲವರು ಹೇಳಿದರು. ಇನ್ನೂ ಕೆಲವರು ರಕ್ಷಿತಾರನ್ನ ಸ್ಲಮ್ ಎಂದು ಕರೆಯಲಾಗಿದೆ ಅಂತ ಅಂದರು. ಸೊ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ಅಸಲಿಗೆ ಅಶ್ವಿನಿ ಅವರು ರಕ್ಷಿತಾ ಬಗ್ಗೆ ಒಂದಿಷ್ಟು ಅವಮಾನಕರ ಹಾಗೆ ಕೀಳು ಪದವನ್ನು ಬಳಸಿದ್ದಾರೆ ಎಂಬುದು ನೋಡುಗರಿಗೆ ಖಾತ್ರಿಯಾಗಿತ್ತು. ಸೊ ಆ ಸಂದರ್ಭದಲ್ಲಿ ಈಗ ಅಶ್ವಿನಿ ಅವರು ಒಂದು ಕಡೆ ರಕ್ಷಿತಾ ಅವರ ಮೇಲೆ ಜಗಳ ಮಾಡಿದ್ದು, ನಿಂದಿಸಿದ್ದು, ಖಂಡಿಸಿದ್ದು, ಸುದೀಪ್ ಮಾತನಾಡುತ್ತಿದ್ರು. ಆದರೆ ಎಸ್ ಪದದ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗಲಿಲ್ಲ. ಈ ಬಗ್ಗೆ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಇದೀಗ ಮಾರ್ಕ್ ಸಿನಿಮಾ ಪ್ರಚಾರದಲ್ಲಿರುವಂಥ ಸುದೀಪ್ ಅವರು ಒಂದಿಷ್ಟು ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ನೋಡಿ, ಒಂದೊಮ್ಮೆ ನಾನು ಎಸ್ ಎಂದು ಯಾಕೆ ಹೇಳಿದ್ದೀರಿ ಅಂತ ಕೇಳಿದ್ರೆ ಅವರು ಉತ್ತರ ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ, ಆಗ ಆ ಸ್ಪರ್ಧಿ ಹೇಳ್ತಾರೆ, ಇಲ್ಲ ಅಣ್ಣ, ಎಸ್ ಎಂದರೆ ಸಿಲ್ಲಿ, ಆ ಹುಡುಗಿ ರಕ್ಷಿತಾ ತುಂಬಾ ಸಿಲ್ಲಿ, ಹಾಗಾಗಿ ನಾನು ಎಸ್ ಅಂತ ಅಂದೆ ಅಂತ ಹೇಳ್ತಾರೆ ಅಂದ್ಕೊಳ್ಳೋಣ. ಆಗ ನಾನೇನ್ ಮಾಡಬೇಕು? ಇಲ್ಲ, ಎಸ್ ಎಂದರೆ ನನ್ನ ತಲೆಯಲ್ಲಿ ಬೇರೆ ಏನೋ ಅರ್ಥ ಇದೆ, ನನ್ನ ತಲೆಯಲ್ಲಿ ಇರುವ ಆ ಕೆಟ್ಟ ಅರ್ಥದ ಪದವನ್ನೇ ನೀವು ಬಳಸಿದ್ದೀರಿ ಅಂತ ಹೇಳಲು ಆಗುತ್ತಾ? ಯಾಕೆ ಅಂತಂದರೆ ಹೇಳಿದವರು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಆದರೆ ನೋಡುವವರಿಗೆ ನಮಗೆ ಗೊತ್ತಿದೆ ಅದು ಏನೆಂಬುದು ಅಂತ ಸುದೀಪ್ ಅವರು ಹೇಳ್ತಾರೆ. ಇನ್ನು ಮತ್ತೊಂದು ಕಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಂತಂದರೆ ಧನುಷ್ ಹಾಗೆ ಇಲ್ಲಿ ಧ್ರುವಂತ್ ಆಡಿದಂಥ ಒಂದಿಷ್ಟು ಪದಗಳು, ಸೊ ಧ್ರುವಂತ್ ಹೇಳಿದಂಥ ಒಂದಿಷ್ಟು ಪದ ನೋಡಿ, ಆ ಟಿ ಗಾಂಚಾಲಿ ಅನ್ನುವಂಥ ವಿಷಯದಲ್ಲೂ ಕೂಡ ಹಾಗೆ ಆಯಿತು. ಸೊ ಟಿ ಗಾಂಚಾಲಿ ಅಂತಂದರೆ ಏನು ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೆ ನಾನು ಪ್ರಶ್ನೆ ಮಾಡಿದಾಗ ಆ ವ್ಯಕ್ತಿ ಏನು ಹೇಳಿದ್ರು, ಟಿ ಗಾಂಚಾಲಿ ಅಂತಂದರೆ ತಲೆ ಗಾಂಚಾಲಿ ಅಂತ ಅಂದರು. ಏನು ಮಾಡೋಣ? ಇಲ್ಲ, ನೀವು ಇದೇ ಅರ್ಥದಲ್ಲೇ ಹೇಳಿದ್ದೀರಿ ಅಂತ ವಾದ ಮಾಡಲು ಆಗುತ್ತಾ? ಆದರೆ ನಾನು ಅದನ್ನು ಅವರಿಗೆ ಹೇಗೆ ಅರ್ಥ ಮಾಡಿಸಬೇಕು ಹಾಗೆ ಮಾಡಿಸಿದ್ದೀನಿ ಅಂತ ಸುದೀಪ್ ಅವರು ಕೂಡ ಮುಂದುವರೆದು ಒಂದಿಷ್ಟು ಮಾತಾಡ್ತಾರೆ.
ಜನ ಮಾತಾಡ್ತಾರೆ, ಆದರೆ ಅಲ್ಲಿ ವೇದಿಕೆ ಮೇಲೆ ನಿಂತು ಸ್ಪರ್ಧಿಗಳೊಟ್ಟಿಗೆ ವಾದ ಮಾಡುವುದು ಸುಲಭವಾಗಿರುವಂಥ ಕೆಲಸ ಅಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಇರ್ತಾರೆ, ಒಬ್ಬೊಬ್ಬರವರ ಮನಸ್ಥಿತಿ ಒಂದು ರೀತಿಯಾಗಿರುತ್ತೆ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ನೋಡಿ, ಅಶ್ವಿನಿ ಹೇಳಿದಂಥ ಪದಕ್ಕೆ ಸುದೀಪ್ ಅವರು ಒಂದಿಷ್ಟು ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಯಾವ ರೀತಿಯಾಗಿ ಅಂತಂದರೆ, ನಾನೇನಾದರೂ ಹೇಳಕ್ಕೆ ಹೋದರೆ, ಹೌದು ನೀವು ಎಸ್ ಅನ್ನುವಂಥ ಪದವನ್ನು ಈ ರೀತಿಯಾಗಿ ನೀವು ಇದೇ ರೀತಿಯಾಗಿ ನೀವು ಹೇಳಿದ್ದೀರಿ ಅಂತ ನಾನು ಹೇಳಕ್ಕೆ ಹೋದರೆ, ಇಲ್ಲ ಅಣ್ಣ ಹಂಗಲ್ಲ, ಅದು ನೀವು ಹೇಳಿದ್ದು ಅರ್ಥ ಹಂಗಲ್ಲ, ಅವಳು ಸಿಕ್ಕಾಪಟ್ಟೆ ಸಿಲ್ಲಿ ಅನ್ನುವಂಥ ರೀತಿಯಾಗಿ ನಾನು ಮಾತಾಡಿದ್ದೆ ಅಂತ ಅವರು ಪೋಟ್ರೆ ಮಾಡಬಹುದು. ಸೊ ಇಲ್ಲ ಅಂತಂದರೆ, ಇಲ್ಲ ನೀವು ಆ ಅರ್ಥದಲ್ಲಿ ಹೇಳಿಲ್ಲ, ಸೊ ಬೇರೆ ಅರ್ಥದಲ್ಲಿ ಹೇಳಿದ್ದೀರಿ ಅಂತ ನಾವು ವಾದ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಇಡೀ ಕರ್ನಾಟಕದ ಜನತೆ ನೋಡ್ತಾ ಇರುತ್ತೆ, ಎಲ್ಲರೂ ಕೂಡ ಒಂದಿಷ್ಟು ಹೋಪ್ ಇರುತ್ತೆ. ಹೌದಪ್ಪ, ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ಮಾತಾಡಬಹುದು, ಗರಂ ಆಗಿ ಮಾತಾಡಬಹುದು, ಹಂಗೆ ಮಾತಾಡ್ಬೋದು, ಹಿಂಗೆ ಮಾತಾಡ್ಬೋದು. ಯಾಕೆಂತಂದರೆ ಆ 17 ಜನ ಇರ್ತಾರೆ, 16 ಜನ ಇರ್ತಾರೆ, 15 ಜನ ಇರ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಪ್ರತಿಯೊಬ್ಬರ ಮನಸ್ಥಿತಿ ಒಂದೊಂದು ರೀತಿಯಾಗಿರುತ್ತೆ. ಸೊ ಆ ವೇದಿಕೆ ಮೇಲೆ ಕೂತ್ಕೊಂಡು ಒಂದಿಷ್ಟು ನಿಂತ್ಕೊಂಡು ಮಾತಾಡೋದಿದೆಯಲ್ಲ, ನಿಜವಾಗ್ಲೂ ಕೂಡ ಯಾವ ರೀತಿ ಆದಂತಂದರೆ ಸುಲಭದ ಮಾತಲ್ಲ. ಒಬ್ಬೊಬ್ಬರನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಯಾರಿಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಹಾಕಬೇಕು, ಯಾರ ಹತ್ರ ಯಾವ ಆನ್ಸರನ್ನು ನಾನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ನನಗೆ ಮಾತ್ರ ಗೊತ್ತಿರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸುದೀಪ್ ಅವರು ಮಾತಾಡ್ತಾರೆ. ನೋಡಿ, ಸಾಕಷ್ಟು ಪ್ರಶ್ನೆಗಳಿಗೆ ಒಂದಿಷ್ಟು ಕ್ಲಾರಿಟಿ ಕೊಡಬೇಕಾಗಿರುವಂಥದ್ದು ಕ್ಲಾರಿಟಿ ಸಿಗೋದಿಲ್ಲ. ಯಾಕೆಂದರೆ ಬಹುಶಃ ಇಡೀ ವಾರ ಒಂದು ಕಡೆ ಗಮನಿಸ್ತಾ ಹೋದರೆ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದಿಷ್ಟು ಚರ್ಚೆ ಆಗಬೇಕು ಅಂತ ನಾವು ಏನು ಅಂದ್ಕೊಂಡಿರ್ತೀವಿ, ಹೌದಪ್ಪ ಈ ವಾರ ಈ ವಿಷಯವನ್ನು ಚರ್ಚೆ ಆಗಲೇಬೇಕಾಗಿರುವಂಥದ್ದು, ಈ ಮಾತುಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡಲೇಬೇಕಾಗಿರುವಂಥದ್ದು ನಾವೆಲ್ಲರೂ ಕೂಡ ಹೋಪನ್ನು ಇಟ್ಕೊಂಡಿರ್ತೀವಿ. ಆದರೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋದರೆ ಅದು ಬೇರೆ ರೀತಿಯಾದಂಥ ಪೋಟ್ರೆ ಆಗಿಬಿಡುತ್ತೆ, ಬೇರೆ ರೀತಿಯಾದಂಥ ಅಭಿಪ್ರಾಯಗಳು ಹೊರಗೆ ಬರೋದಕ್ಕೆ ಆರಂಭ ಆಗುತ್ತೆ. ಸೊ ಹಾಗಾಗಿ ಅವರನ್ನು ಯಾವ ಅರ್ಥದಲ್ಲಿ ನಾನು ತಿಳಿಸಬೇಕು, ಯಾವ ಅರ್ಥದಲ್ಲಿ ಅವರನ್ನು ನಾನು ಹೇಳಬೇಕು ಅನ್ನುವಂಥದ್ದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕಿಚ್ಚ ಸುದೀಪ್ ಅವರು ನೇರವಾಗಿ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ.